ನಿಮಿತ್ತವಾಗಿ ಪ್ರತಿ ವರ್ಷದ ಪದ್ಧತಿ ಪ್ರಕಾರ ಈ ಸಲ ನಮ್ಮ ಜಾತ್ರೆಯನ್ನು ನಮ್ಮ ಹಿರಿಯ ಗ್ರಾಮದ ಹಿರಿಯರು ಬಹಳ ಅತಿ ವಿಜೃಂಭಣೆಯಿಂದ ಹಮ್ಮಿಕೊಂಡು ಬಂದಿದ್ದಾರೆ. 2008ರಿಂದ ಗಾಳಗಾಡಿ ಸ್ಪರ್ಧೆ ಮತ್ತು ತರಬೇತಿ ಸ್ಪರ್ಧೆ ಇತ್ತು. ಆದರೂ ನಮ್ಮ ಹಿರಿಯರು ಈಗ ಸ್ಪೀಡಾ ಗಾಡಿಯನ್ನು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಸ್ಪೀಡಾ ಗಾಡಿಯನ್ನು ಬಾರ್ಕೋಲು ಮತ್ತು ಬೆತ್ತವನ್ನು ಏನೂ ಹಚ್ಚತಕ್ಕದ್ದಲ್ಲ. ಅಂತ ಬಾರ್ಕೋಲು ಮತ್ತು ಬೆತ್ತವನ್ನು ಹಚ್ಚಿದರೆ ಬಂಡಿಯನ್ನು ರದ್ದುಗೊಳಿಸುತ್ತೇವೆ. ಅದಕ್ಕೆ ಕಮಿಟಿ ನಿರ್ಣಯ, ಕೊನೆಯ ನಿರ್ಣಯ ಮತ್ತು ಇದಕ್ಕೆ ಶ್ರೀ ಬಸವೇಶ್ವರ ಜಾತ್ರೆಗೆ ಪಾತ್ರರಾಗಿ ಸುತ್ತಮುತ್ತಲ ಗ್ರಾಮಸ್ಥರು ಜಾತ್ರೆಯನ್ನು ಅತಿ ವಿಜೃಂಭಣೆಯಿಂದ ಮತ್ತು ಇದಕ್ಕೆ ಅತಿ ವಿಜೃಂಭಣೆಯಿಂದ ಒಂದು ಕಾರಣೀಭೂತರಾಗಿ ಎಲ್ಲರೂ ಸಹಕಾರ ಕೊಡಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ. ಇವತ್ತಿನ ದಿವಸ ಸಂಜೆ 5 ಗಂಟೆಗೆ ರಥೋತ್ಸವ ಇರ್ತದೆ. ಹಿರೇನಂದಿ ಜಾತ್ರೆಗೆ ಎಲ್ಲರೂ ತಪ್ಪದೆ ಬರಬೇಕು. ಆನಂತರ ಸಂಜೆ ನಾಟಕ ನಡೆದಿರುತ್ತದೆ. ಮುಂಜಾನೆ ಸಮಯದಲ್ಲಿ ಬರಬೇಕು. ಮುಂಜಾನೆ ಬರ್ತೈತಿ. ಆನಂತರ ಪ್ರತ್ಯಕ್ಷ ಬಂದು ನೋಡಬೇಕು. ನಾಳೆ ಬೆಳಿಗ್ಗೆ ಮುಂಜಾನೆ 9 ಗಂಟೆಗೆ ಶಬ್ದ ಇರ್ತದೆ. ಎತ್ತಿನ ಗಾಡಿ ಮತ್ತು ಕುದುರೆ ಗಾಡಿ. ದಯಮಾಡಿ ಎಲ್ಲರೂ ಹಳ್ಳಿ ಮಂದಿ ಎಲ್ಲರೂ ಹಿರಿಯರು ಬಂದ ಶರ್ತ ಚಾಲೂ ಮಾಡಿ ಬರಬೇಕಂತ ಹೇಳಿ ವಿನಂತಿಸುತ್ತೇವೆ. ಶ್ರೀ ಬಸವೇಶ್ವರ ಆಧಾರ ಪೀಠದಲ್ಲಿ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಯಾವ ಪರಂಪರೆಯಲ್ಲಿ ಬಂದಿರತಕ್ಕಂಥ ಯಾವ ಶ್ರೀ ನಂದೀಶ್ವರರ ಜಾತ್ರೆ ಅತಿ ವಿಜೃಂಭಣೆಯಿಂದ ಸಾಗ್ತಾ ಬಂದಿದೆ. ಇದು ಪರಂಪರೆಯಾಗಿ ಬಂದಿರತಕ್ಕಂಥದ್ದು. ಇದು ಪೂರ್ವ ಕಾಲದಿಂದ ಬಂದಂಥದ್ದು, ಅನೇಕ ಕಾಲದಿಂದ. ಯಾಕಂದ್ರೆ ಅನೇಕ ಪವಾಡಗಳಾಗಿದ್ದಾವೆ. ಹಿಂದೆ 1966ರಲ್ಲಿ ದೊಡ್ಡ ಪ್ರಮಾಣ ಮಳೆಯಾಗಿ ಗಾಲಿಗಳೆಲ್ಲ ನೆಲಕ್ಕೆ ತೆರೆಕೊಂಡು ಹೋದರೂ ಕೂಡ ಆ ಸಮಯದ ಅಂತಹ ಸಂದರ್ಭದಲ್ಲಿ ಕೂಡ ತೇರು ಮಾತ್ರ ಯಾವ ರೀತಿಯಾಗಿ ಹೋಗಿ ಸಾಗಿ ಮತ್ತು ತಾನು ತನ್ನ ಮೂರು ಬಂದು ಹೊಳ್ಳಿ ತಿರುಗಿ ಬಂದು ನಿಂತಹ ಪವಾಡ ಈ ಬಸವೇಶ್ವರನ ಜಾತ್ರೆ ನಡೀತಾ ಇದೆ. ಅದಕ್ಕೆ ಈ ಜಾತ್ರೆಯನ್ನು ನೋಡಲಿಕ್ಕೆ ಅನೇಕ ಗ್ರಾಮಗಳಿಂದ ಅನೇಕ ಕ್ಷೇತ್ರಗಳಿಂದ ಜನರು ಈ ಭಕ್ತಿಪೂರ್ವಕವಾಗಿ ಬಂದು ಈ ಜಾತ್ರೆಯನ್ನು ವಿಜೃಂಭಿಸಿ ಈ ಸದ್ಗುರುನಾಥನ ಕೃಪೆಗೆ ಪಾತ್ರರಾಗಿ ತಾವೆಲ್ಲರೂ ಹೆಚ್ಚಿನ ಪ್ರಮಾಣದಲ್ಲಿ ಬಂದು ತಾವು ಈ ಜಾತ್ರೆಗೆ ಅಣಿಯಾಗಬೇಕಂತ ತಮ್ಮೆಲ್ಲ ಭಕ್ತರಲ್ಲಿ ಬೇಡಿಕೊಂಡು ನನ್ನ ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ.